ಸೇಲ್ ದೀಪಾವಳಿ ಧಮಾಕಾ ಸೇಲ್ ಸೂಪರ್ ಗಿಫ್ಟ್ ಮತ್ತು ಆಫರ್ಗಳಿಗೆ ಇಂದೇ ಭೇಟಿ ಕೊಡಿ. ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ಗೆ ಹರಿದು ಬರುತ್ತಿರುವ ಜನಸಾಗರ. ಇಂದೇ ಭೇಟಿ ನೀಡಿ. ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್, ತಾಲೂಕು ಗೋಕಾಕ, ಬೆಳಗಾವಿ ಜಿಲ್ಲೆ. ಅವರು ಸೌದಿ ಅವ್ರಿಗೆ ಒಂದು ಅನ್ಯಾಯ ಇತ್ತು. ಕಾಂಗ್ರೆಸ್ ಬಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡಿ ಮಾಡಿದ್ವು. ಪಕ್ಷಾತೀತ ಎಲ್ಲ ಪಕ್ಷ ಕುಡಿದು JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ. ನೋಡ್ರಿ, ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು ಅದು ಪಾಪ ಬುದ್ಧಿಲ್ಲ. ಈಗ ಅವ್ರ ಬಗ್ಗೆನೇ ಸೌದಿಯವ್ರಿಗೆ ಉತ್ತರ ಕೊಡ್ತಾನೆ. ಸಿದ್ಧಾಂತ ಸೌದಿ ನಾನು ಲೇವಲ್ಲ, ಪಾಪ ಅವ್ನಿಗೆ ಒಳ್ಳೇದಾಗಲಿ. ಬಿಜೆಪಿ ಬರ್ತಾರ ಅಂತ ಹೇಳಿ ಸೌದಿ ಅವರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿ ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ನಮ್ಮ ಪಕ್ಷ ನಿಲ್ತಾರ ನಮ್ಮ ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಆಗ್ತದೆ. ಯಾರೋ ಸೌದಿಯವ್ರು ಮಾತಾಡೋದಂತ ಸೌದಿಯವರ ಬಗ್ಗೆ ಏನಾದ್ರು ಗಜಾನ ಮಂಗಸುಳ್ಳಿ ಇಲ್ಲಿ ಬರ್ತದೆ ನನಗೇನು ಗೊತ್ತಿಲ್ಲ. ನಮ್ಮಲ್ಲಿ ಭಾಳಷ್ಟು BJP ನಾಯಕರು, ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕರು, ಅವ್ರು ಎಣ್ಣೆ ಆಗಿದೆ, ಅವ್ರು ಶಾಸಕರಂತ ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ, ಪಕ್ಷ ಹೈಕಮಾಂಡ್ ಬೇರೆ ನಿಲ್ಲಿಸಿದಾಗ ಅದನ್ನು ಸ್ವಾಗತ. ಬರಲಿ, ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ನಾ ಸ್ವಾಗತ ಮಾಡೋದು, ಪಕ್ಷ ಸ್ವಾಗತ ಮಾಡಿ ನಂದು ಸ್ವಾಗತ ಇಲ್ಲ. ರಮೇಶ್ ಜಾರಕಿಹೊಳಿ ಸ್ವಾಗತ ಇಲ್ಲ, ಪಕ್ಷ ಸ್ವಾಗತ ಇಲ್ಲ. ಅದಕ್ಕೆ ನೋ ಕಾಮೆಂಟ್ಸ್. DCC ಬ್ಯಾಂಕ್ ಮತ್ತು 15 ಕಾರ್ಖಾನೆ ಚುನಾವಣೆ ಇದೆ, ಸಿದ್ಧತೆ ಇಲ್ಲದೇ ನೀವು ಹೇಳಿದ್ರ ಅಂತ, ಗ್ರೌಂಡ್ ವರ್ಕ್ ಇಲ್ಲದೇ ಹೇಳಿದ್ರೆ ಅಲ್ಲಿ ನಡೆಯಲ್ಲ ಅಂತ. ನಾವು 15 ಸೋಲ್ತು ಅಂತ ಮೊದಲೇ ವೋಟಿಂಗ್ 3 ಹುಡುಕೋದು ಮೊದಲೇ ಹೇಳಿದ್ವಿ ನಾವು. ನೀವ ಭಾರಿ ಸೋಲೋದು ನೀವೇ ಬೆಳೆದ್ರಿಪ್ಪ. ನಮ್ಮ ಮುಂಜಾನೆ ವೋಟಿಂಗ್ದಾಗ ನಮ್ಮ 3 ಹುಟ್ಟು ಬೀಳ್ತವೆ. ನಾವು ಓನ್ಲಿ ಕಳೆದ 20 ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರು. ಈ ಸಲ ಯಾವುದೇ ಕಾರಣ ಒಂದೇ ಹುಡುಕಿದ್ರು ಇಲೆಕ್ಷನ್ ಮಾಡೋದು ಮಾಡಿದ್ವಿ. ಇಲೆಕ್ಷನ್ ಮಾಡಿದ್ವಿ ನಾವು ಗಿದಿಬೇಕು ನಿಂತಿರ್ಕಿಲ್ಲ. ಚುನಾವಣೆ ಆಗಿಂದ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ. ನಾವು ಬರೀ ಅಲ್ಲಿ ಏನಂತ ನಾವೊಂದು 3 ಫೋನ್ ಮಾಡಿದೆ, ಒಂದು ಭಾಷೆ ಮಾಡಿದೆ. ಒಟ್ಟೆ ಅಲ್ಲಿ ಹೋಗಿಲ್ಲ. ನಾನು ಬರೀ 3 ಮಂದಿಗೆ 3 ಫೋನ್ ಮಾಡಿದೆ. ಒಂದು ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ, ನೀವು ಬಂದು ಸಾಕು, ನೀವು ಅಲ್ಲೇ ಗೋಕಾಕ ಕೂತು ಅಲ್ಲಿ ಇಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದಂಗೆ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ನೆ. ಇಲ್ಲೇ ಇಲ್ಲ, ನಾ ಅಲ್ಲಿ ಸೀರಿಯಸ್ ತಗೋ ಇಲೆಕ್ಷನ್. ಅದನ್ನು ನೀವು 18,000 ಓಟ್ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ 5,000 ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು. ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮೇಲಿನ ಸ್ವಲ್ಪ ನಿಮ್ಮ TV ಯಾವುದೋ ಆ್ಯಂಕರು ಅದು ಸ್ವಲ್ಪ ಹೇರೋರು 18,000 ಓಟ್ದವರು. ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ 5,000 ತನಕ ಹೆಚ್ಚಿದ್ರು. ಅದರಲ್ಲಿ 50% ಹೊಡ್ತಂದು ನಾವು. ನೀವು ಅದನ್ನು ವಿಚಾರ ಮಾಡಿ, ನಾವು 5,500 ತಮ್ಮ ಬೇಕಾದ ಇಟ್ಕೊಂಡಾರ, ಅದ್ರೊಳಗೆ 50% ಹೊಡ್ತು. ನಾವು ಲೋಯೆಸ್ಟ್ 33 ಹೋಟೆಲ್ ಕಡೆ ಒಂದು ಸೋತೈತೆ. ಒಂದು ಕಡಿಮೆ ಹೋಟ್ಲೆ 33 ಸೋಟಿದೆ. 300, 800, ಹೈಯೆಸ್ಟ್ 1100 ಗೆದ್ದೈತೆ. ಹೈಯೆಸ್ಟ್ 1100 ಹೋಟ್ಲಿಗೆ ಗೆದ್ದಾನೆ. ಇದನ್ನ ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು ವಿಚಾರ. DCC ಬ್ಯಾಂಕ್ ಚುನಾವಣೆ ನಡೀತು, ಹುಕ್ಕೇರಿ ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ನಡೀತು. ಅದರಿಂದ ಎಲ್ಲೋ ಒಂದ್ ಕಡೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು. ಯಾಕೆ ಏನಂತ, ಯಾಕೆ ಅದನ್ನ ಅದ್ರೊಳಗ ತಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಿಕ್ಚರ್ ಅಲ್ಲಿ? ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ. ಅವ ನನ್ನ ಸಮಾಜಕ್ಕೆ ಬೇದಾಗ ನನಗೆ ನೋವಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ. ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ. ಇವತ್ತು ರಮೇಶ್ ಜಾರಕಿಹೊಳಿ ಕತ್ತಿ ಮೊನ್ನೆ ಫೋನ್ ಹಚ್ಚಿ ಬೇತಾನೆ ರಮೇಶ್ಗೆ. ಹುಚ್ಚುಳುಮಗನ ಭಾಳ ಚೆನ್ನಾಗಿರುವ ಬೇತಾನೆ, ಮೊನ್ನೆ ಬೇತಾನೆ. ನಮಗೆ ಕ್ಲೋಸು. ನಾವು ಇವತ್ತು ಬೇತಾನೆ, ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ನ ಮಣ್ಣು ಕೊಡ್ತೈತೆ. ಇದನ್ನು ಮೊನ್ನೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಖಾಸಗಿ ಕೂತ್ ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಓಡೋಕ್ರಿ. ನಾವು ಹಂಗೆ ಮಾತಾಡ್ತಿದ್ದು. ಉಮೇಶ್ ಕತ್ತಿನ ಭಾಷೆ ನೋಡಿದ್ರೆ ನೀವು ಓಡೋಕ್ರಿ. ಅಷ್ಟು ಕೆಟ್ಟ ಮಾತಾಡ್ತಾ ಅದೇ ದೋಸ್ತಿಗಳು ಮಾತಾಡೋದು ಹಂಗೆ. ಬಟ್ ಅವ ಹುಚ್ಚ ಸಾರ್ವಜನಿಕ ಸಮಾಜ ಮಾತಾಡೋದು ತಪ್ಪು. ಅದರಿಂದ ಬಹುಸಂಖ್ಯಾತರು ಅಲ್ಲಿ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ನಿಖಿಲ್ ಹೊಡೆದು ಬರ್ತೈತೆ. ಅದು ನೀವು ಉಮೇಶ್ ಕತ್ತಿ ನೀವು ಬಹಳ ಇವತ್ತು ಸಹ ಕತ್ತಿ ಫ್ಯಾಮಿಲಿ ಜೊತೆ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಏನೂ ವೈಮನ್ಸ್ ಇರಲಿಲ್ಲ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಈಗೂ ಇಲ್ಲ ಸ್ವಾಮಿ. ಈಗಲೂ ನೋಡ್ರಿ, ಅದು ಅದಕ್ಕೆ ಉದ್ದೇಶಕ್ಕೆ ನಾವು ಉದ್ದೇಶಕ್ಕೆ ಇಲೆಕ್ಷನ್ ಬೇಡ ತಂದಿದ್ದೆ. ನಾ ಮಾತ್ರ ಬೇಡ, ಇಲೆಕ್ಷನ್ ಬಿಟ್ಬಿಡ್ರಿ. ಪಾಪ ರಮೇಶ್ ಕತ್ತಿ ನಮಗೆ ಫೋನ್ ಮಾಡಿ, ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ, ರಮೇಶ ಅದು ಯಾಕೆ ಅದಕ್ಕೆ ಕೇಳಿದ್ರು ಏನಾದರೂ ಗೊತ್ತಿಲ್ಲ. ನನಗೆ ಡೀಟೇಲ್ ಮಾಹಿತಿ ಇಲ್ಲ. ಫಾರಿನ್ಗೆ ಹೋಗಿದ್ದೆ ನಾನು, ಒಂದು 1.5 ತಿಂಗಳು ಫಾರಿನ್ಗೆ ಹೋಗಿದ್ದು, ನಂಗೆ ಗೊತ್ತಿಲ್ಲ ಅದನ್ನು. ಬಟ್ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮೇನಾಡೋದು. ಅದು ಸಮುದ್ರ ಮೇನಾಡ್ದಂಗಲ್ಲ.
ಅದನ್ನೇನೋ ಹಿಂಗೆ ಮಾತಾಡೋರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ. ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಗೆ ಸಾಧ್ಯ ಇಲ್ಲ. ಎಲ್ಲ ಜನರಲ್ ಎಲೆಕ್ಷನ್ ಅದು. ಒಂದು ಸಮಾಜ ಮೇಲೆ ಅವನು ಎಮ್ ಎಲ್ ಎಗೆ ಸಾಧ್ಯ, ಎಲ್ಲ ಸಮಾಜದಾಗ ಆಶೀರ್ವಾದ ಎಮ್ ಎಲ್ ಎಗೆ ಸಾಧ್ಯ, ಎಂ ಪಿ ಆಗಿ ಸಾಧ್ಯ. ದಯವಿಟ್ಟು ರಮೇಶ್ ಕಿತ್ತೂರಿಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರ ಮಾತಿನ ಶೈಲಿ ಬದಲು ಮಾಡ್ಕೊಂಡು ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ. ಇಷ್ಟು ನಿಮ್ಮ ಮುಖದ ದಯವಿಟ್ಟು ಹೇಳ್ತೀನಿ, ನೀವು ಹೆಂಗೆ ತೋರಿಸ್ತೀರಿ ನಿಮ್ಗೆ ಟೀಚರ್. ಸರ್, ಜಿಲ್ಲೆಯಲ್ಲಿ ರೈತರು ಹೋರಾಟ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಪರ್ ಟನ್ನಿಗೆ 3,500 ರೂಪಾಯಿ ಅಂತ. ನೀವು ಅದಕ್ಕೆ ಬೆಂಬಲಿಸ್ತೀರಾ ಅಥವಾ ಹೇಗೆ? ನೋಡ್ರಿ, ನಾವು ರೈತರ ಹೋರಾಟಕ್ಕೂ ಬೆಂಬಲದೆ ಶುಗರ್ ಫ್ಯಾಕ್ಟ್ರಿಯವರು ಅಂತ ಅವ್ರು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಯಾಕಂದರೆ ಕಬ್ಬಿನ ಬಿಲ್ಲು ಇವತ್ತು ರೇಟ್ ಶುಗರ್ ರೇಟ್ ಕಂಟ್ರೋಲ್ ಇದಾವೆ. ಒಂದು 55,000 ಒಮ್ಮೆ 3,000 ಬರ್ತದೆ. ಅದಕ್ಕೆ ನೋಡಿರಿ, ಫ್ಯಾಕ್ಟ್ರಿಯವರು ರೈತರು ಕೂತು ಚರ್ಚೆ ಮಾಡ್ಕೊಂಡು ನಿರ್ಣಯ ಕಳಿಸ್ಕೋಬೇಕು. ಅದಕ್ಕೆ ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗಲಿ, ಫ್ಯಾಕ್ಟ್ರಿ ಒಳ್ಳೇದಾಗಲಿ. ಇಷ್ಟು ನಂದು. ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರೋದು ಇಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅಲ್ಲಿ 12 ರೂಪಾಯಿ ಬರ್ತೈತೆ ರೀ ಸ್ವಾಮಿ. 12 ತಿಂಗಳು ಪ್ಯಾಕೆಟ್ ಶುಗರ್ ಕಬ್ಬು ಒಯ್ತಾರಲ್ಲ. ಇಲ್ಲಿ 12 ತಿಂಗಳು 12 ಪ್ಯಾಕೆಟ್ ಶುಗರ್ ಬರಲಿ, ಕೊಡೋಣ. ಇಲ್ಲಿ ಇರೋ 10 ರೀ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟ್ ಬಂದು ಮಾಡ್ತಾರೆ. ಅಲ್ಲಿ 12, 13. ನಮ್ಮ ಕಾಗಲ್ ಫ್ಯಾಕ್ಟ್ರಿ 14 ರೂಪಾಯಿ ಬರ್ತೈತಿ. ಕಾಗಲ್ ಫ್ಯಾಕ್ಟ್ರಿ 14 ಬರ್ತೈತಿ. ಕಡಿಮೆ ಅಷ್ಟು 12 ಇರ್ತೈತಿ ಅಲ್ಲಿ ರಿಕವರಿ. ಇಲ್ಲಿ ಭಾರಿ ಅಂದ್ರೆ ಹಣ್ಣು ಇರ್ತೈತಿ. ಇಲ್ಲಿ ಅಲ್ಲಿ ತಾಂತ್ರಿಕ ಬಾಯ್ ಪ್ರಾಡಕ್ಟ್ ಅಂದ್ರೆ ಲಾಭ ತಗೋತೀರಿ ಅದನ್ನ ಕೊಡೋದ್ರಲ್ಲಿ ಯಾಕೆ ಈ ಮೇನಾಮಿಷ ಅಂತ ಹೇಳಿ ನೋಡಿ, ಅದನ್ನ ನಾವು ಈ ಚರ್ಚೆ ಮಾಡ್ಕೊಂಡ್ರೆ ರೈತರ ಮತ್ತು ಸಂಬಂಧಪಟ್ಟ ಚರ್ಚೆ ರೈತರ ಮಾಡ್ತಾರೆ. ಹೋರಾಟ ನಾನು ಬೆಂಬಲಿದೆ. ಇಬ್ಬರು ರೈತರು ಸಂಪೂರ್ಣ ಬೆಂಬಲಿದೆ, ಫ್ಯಾಕ್ಟರಿ ಬೆಂಬಲಿದೆ. ಅಲ್ಲ, ಸರಿ, ಒಳ್ಳೇದಾಗಲಿ. ರೈತ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆ. ಬೆಂಬಲಿದೆ. ಫ್ಯಾಕ್ಟರಿಯವರು ಚೆನ್ನಾಗಿ ಅವರು ಸರಿಯಾಗಿ ಕೂತು ಚರ್ಚೆ ಹೋಗಿ ನೀವು ಮಾಡಬೇಕು ಇಷ್ಟೇ. ಎಸ್ ಸರ್, RSH ಪಥಸಂಚಲನ ವಿಚಾರ ಸಾಕಷ್ಟು ಕಾಂಗ್ರೆಸ್ಸಲ್ಲಿ ಓನ್ಲಿ ಗುಲ್ಬರ್ಗ ಎಲ್ಲಕ್ಕೆ ಚೆನ್ನಾಗಿದೆ. ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಹಿಂಗೆ ಮಾಡಿ ಅರ್ಥ ಇಲ್ಲ. ಅದು ಜೋರ್ತರಾಕಿಲ್ಲ, ಅದು ಇಶ್ಯೂ ಮಾಡೋದು ಜೋರ್ತರಾಕಿಲ್ಲ. ಅದು ಭಾಳ ಮೈತೈತೆ ಅವ್ರಿಗೆ ಮುಂದಿನ ದಿನದಲ್ಲಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವರ ಸಣ್ಣ ಹುಡುಗ ಪಾಪ, ನಾವು ಅವರು ಇವತ್ತು ನನ್ನ ಸಂಬಂಧ ದೊಡ್ಡ ಖರ್ಗೆ ಅವ್ರಿಗೆ ನನ್ನ ಸಂಬಂಧ ಇವತ್ತು ಚಲೋ ಇದೆ. ಪಕ್ಷಗಳು ಬೇರೆ ಅವರು. ಬಟ್ ಪ್ರಿಯಾಂಕಾ ಖರ್ಗೆ ಅವರು 10 ಬಸ್ ಹಿಡಿದಕ್ಕೆ ಭಾಳ ಕಷ್ಟ ಆಗ್ತದೆ ಮುಂದೆ. ಸರ್, ವಿಜಯೇಂದ್ರ ಬದಲಾವಣೆ ಹೋರಾಟ ನೋಡ್ರಿ, ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಅಲ್ಲ. ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ತಿಳಿಸಿದ. ಹೈಕಮಾಂಡ್ ಏನು ಇರ್ತದೆ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಎಸ್.